ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ಅಮ್ಮು ಕನ್ನಡ ವ್ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗು ಪಪ್ಪಾಯ ಹಚ್ತಾ ಇದ್ದಾರೆ ನನ್ನ ಹಸ್ಬೆಂಡು. ಸೊ ಪಪ್ಪಾಯ ತಂದಿದ್ದಾರೆ. ನಂಗಲ್ಲ, ನಾನು ತಿನ್ನೋಕ್ಕೂ ಹೋಗಲ್ಲ. ಇದು ಪಾಪುಗೆ ಪಪ್ಪಾಯ ಅಂತ ಕೇಳ್ತಾ ಇದ್ಲು. ಅವಳಿಗೆ ಮತ್ತು ಅಮ್ಮಗೆ, ಅಪ್ಪನೂ ತಿಂತಾರೆ. ಸೊ ಎಲ್ಲರಿಗೂ, ನನ್ನ ಬಿಟ್ಟು ಈ ಹಣ್ಣು ಎಲ್ಲರೂ ತಿಂದಿದ್ದಾರೆ. ನಾನೇ ನನ್ನ ಕೈಯಾರ ನನ್ನ ಮಗಳಿಗೆ ಬೇರೆ ತಿನ್ನಿಸ್ದೆ. ನನಗಂತೂ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಪ್ರೆಗ್ನೆಂಟ್ ಲೇಡೀಸು ಈ ಪಪ್ಪಾಯನ ತಿನ್ನೋದನ್ನ ಅವಾಯ್ಡ್ ಮಾಡಬೇಕು. ಅದು ಬೇರೆ, ಇದು ಕಾಯಿ ಇನ್ನೂ ಡೇಂಜರು ಹಣ್ಣಿಗಿಂತ. ಸೊ ಇವಾಗ ನಾನು ಪಪ್ಪಾಯ ಜ್ಯೂಸ್ ಮಾಡಿಕೊಂಡೆ. ಸೊ ಇದನ್ನು ಅಪ್ಪಗೆ ಮತ್ತು ಅಮ್ಮಗೆ ಅಲ್ಲಿ ಕಟ್ಟಿಸಿಲ್ವಲ್ಲ ಇನ್ನೂ, ಆಗಲ್ಲ ಅಗ್ಯೋಕ್ಕೆ ಅಂತಂದರು. ಅದಕ್ಕೆ ಜ್ಯೂಸ್ ಮಾಡಿ ಅಮ್ಮಗೆ ಕೊಟ್ಟಿದ್ವಿ. ಸೊ ಅಮ್ಮಗೆ ಬರೋಕ್ಕೆ ಇಷ್ಟ ಇಲ್ಲ ವಿಡಿಯೋದಲ್ಲಿ, ಅದಕ್ಕೆ ಅವ್ರನ್ನ ತೋರಿಸಲ್ಲ ಅಷ್ಟೇ. ಈಗ ಪಾಪುಗೆ ಫಸ್ಟ್ ಡೇ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಅವಳಿಗೆ ಇವತ್ತು ಫಸ್ಟ್ ಡೇ ಅವಳನ್ನ ಕಲಿಸ್ತಾ ಇರೋದು ಅಂಗನವಾಡಿಗೆ. ಸೊ ಅದಕ್ಕೆ ಅವಳನ್ನ ರೆಡಿ ಮಾಡಿಸಿದ್ದೀನಿ. ಅವಳೇ ಈ ಬಟ್ಟೆ ಬೇಕು ಅಂತ ಹಾಕ್ಸ್ಕೊಂಡಿದ್ದಾಳೆ. ಇದು ಪಾಪು ಒಂದು 6-7 ತಿಂಗಳಲ್ಲಿದ್ದಾಗ ತಗೊಂಡಿರೋಂಥ ಬಟ್ಟೆ. 1-2 ಸರಿ ಹಾಕಿ ಮತ್ತೆ ಹಾಕೇ ಇರಲಿಲ್ಲ. ಆವಾಗೆ ಲೂಸಾಗಿತ್ತು ಅವಳಿಗೆ. ಇವಾಗ ಅವಳು ಕರೆಕ್ಟಾಗಿ ಆಗಿದೆ, ಒಂಚೂರು ಮೇಲೆ ಬಂದಿದೆ ಅಷ್ಟೇ. ಈಗ ನೋಡಿ, ಅವರಪ್ಪ ಕರ್ಕೊಂಡು ಹೋಗ್ತಿದ್ದಾರೆ. ಅವಳಿಗೆ ಗೊತ್ತಿಲ್ಲ ಅಂಗನವಾಡಿಗೆ ಕರ್ಕೊಂಡು ಹೋಗ್ತಿರೋದು ಅಂತ. ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾರೆ ನನ್ನ ಡ್ರ ಅಂತ ಅಂದ್ಬಿಟ್ಟು ಆರಾಮಾಗಿ ಕೂತಿದ್ದಾಳೆ. ಆಮೇಲೆ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಚೆನ್ನಾಗಿ ಮಾತಾಡ್ಸೋದ್ಲಂತೆ ಅಲ್ಲಿ ಮೇಡಮ್ ಹತ್ರ, ಮಕ್ಳ ಹತ್ರ ಎಲ್ಲ. ಆಮೇಲೆ ನಮ್ಮವರು ಇನ್ನೇನು ಬಾಯ್ ಹೋಗ್ತೀನಿ ನಾನು ಅಂತ ಹೇಳಿದ ತಕ್ಷಣ ಗಳೋ ಅಂತ ಹತ್ಕೊಂಡ್ಲಂತೆ. ಒಂದು ಸ್ವಲ್ಪ ಹತ್ಕೊತಾಳೆ ಅಂಗನವಾಡಿಯಲ್ಲಿ. ಆಮೇಲೆ ಹಂಗೆ ಸಮಾಧಾನ ಆಗಿ ಹಂಗೆ ಇರ್ತಾಳೆ. ಮತ್ತು ಹೋಗುವಾಗ ನಗ್ನಗ್ತಾ ಖುಷಿಯಾಗಿರ್ತಾಳೆ. ಮತ್ತು ವಾಪಸ್ಸು ಮನೆಗೆ ಕರ್ಕೊಂಬರೋದು. ಸೊ ಇವಾಗ ಅಂಗನವಾಡಿಗೆ ಬಿಡೋಕ್ಕೆ ಹೋಗ್ತಾಯಿದ್ದಾರೆ. ಸೊ ಸೋಮವಾರದಿಂದ ಕಳ್ಸೋಣ ಅಂದ್ಕೊಂಡೆ. ಶನಿವಾರ ಬನ್ನಿ ಅಂತ ಕರೆದ್ರು. 1 ಗಂಟೆವರೆಗೂ ಇರುತ್ತೆ, ಹೋಗಿ ಬರಲಿ ಅಂತ ನಾನೇ ಕಳಿಸ್ದೆ, ಅಭ್ಯಾಸ ಆಗಲಿ ಅಂತ. ಇವತ್ತು ನಮ್ಮ ಮನೇಲಿ ಟಿಫನ್ನು ವಾಂಗಿಬಾತು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಇದಕ್ಕೆ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ. ನಾನೊಂದು 7-8 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಸಾಸಿವೆ ಹಾಕ್ಕೊಳ್ಳಿ. ಉದ್ದಿನಬೇಳೆ, ಕಡಲೆಬೇಳೆ ಇದಕ್ಕೆ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಹಾಗೆ ಕಡಲೆಬೀಜನೂ ಕೂಡ ಜಾಸ್ತಿ ಹಾಕ್ಕೊಳ್ಳಿ. ಈಗ ನಾನು ಮೆಣಸಿನ್ಕಾಯಿ ಒಂದು 3-4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಹಾಗೆ ಒಂದು ಈರುಳ್ಳಿನ ನಾನು ಹಚ್ಚಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಇದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಸೊ ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ. ಅರಿಶಿನ ಮೇನ್ ಇದಕ್ಕೆ. ಸೊ ನಾನು 1/2 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನು 2 ಟೊಮೊಟೊ ಹಚ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ಟೊಮೊಟೊನ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಟೊಮೊಟೊ ಚೆನ್ನಾಗಿ ಬೇಯಬೇಕು. ನಾನು ಅದು ಬೇಯಲಿ ಅಂತ ಅಂದ್ಬಿಟ್ಟು 1 ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ. ಎಣ್ಣೆಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಈ ಬದನೆಕಾಯಿ ಎಲ್ಲ ಸಣ್ಣದಾಗಿ ಹಚ್ಕೊಟ್ಟಿದ್ರು ನನ್ನ ಹಸ್ಬೆಂಡು. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಹಾಕಿ ಮುಚ್ಚಿಬಿಟ್ಟಿದ್ದೆ. ಸೊ ನೋಡಿ, ಇವಾಗ ಇಷ್ಟು ಬದನೆಕಾಯಿ ಬೆಂದಿದೆ. ನನ್ನ ಹಸ್ಬೆಂಡ್ ಇನ್ನೂ ಒಂದು ಸ್ವಲ್ಪ ಬೇಯಿಸು ಅಂತ ಇದ್ದರು. ಸಾಕು ಅಂತ ನಾನು ಅಂದ್ಕೊಂಡೆ. ಇನ್ನೂ ಬೇಯಿಸು ಅಂತಂದರೆ ಸರಿ ಅಂತ ಬೇಯಿಸಿದೆ. ನಾನು ಇವಾಗ ಇದಕ್ಕೆ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಹಾಕಿದ್ದೀನಿ. ಆಮೇಲೆ ವಾಂಗಿಬಾತ್ ಪೌಡ್ರ್ ಹಾಕಿದ್ದೀನಿ, ಅದು ಮಿಸ್ ಆಯಿತು. ಸೊ ನೋಡಿ, ವಾಂಗಿಬಾತ್ ರೆಡಿ ಆಗೋಯ್ತು. ಮುತ್ತೆಲ್ಲ ಒರೆಸ್ಕೊ. ಹಂಗೆ, ವೆರಿ ಗುಡ್. ಬೇರೆ ಬಟ್ಟೆ ಹಾಕ್ಬೇಕಾ? ಬೈಲಿ ಬಟ್ಟೆ ಆಯಿತಾ? ಇಷ್ಟ ಆಗಿಲ್ವಾ? ಯಾಕೆ? ಚೆನ್ನಾಗಿದೆಯಲ್ಲ ಬಟ್ಟೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಡಿ ಏನಂದ್ರು? ಬಟ್ಟೆ ಚೆನ್ನಾಗಿಲ್ಲ ಅಂದ್ರ? ಈ ಬಟ್ಟೆಗೇನೆ ಆಗಿದೆ, ಚೆನ್ನಾಗಿದೆ ಅಲ್ಲ? ಡಿಸೈನ್ ತೆಗಿಲ್ಲ. ಸರಿ, ಎಲ್ಲರಿಗೂ ಹಾಯ್ ಮಾಡು. ಹಾಯ್ ಅನ್ನು. ಹಾಯ್ ಫ್ರೆಂಡ್ಸ್. ಹಾಯ್ ಅನ್ನು. ಹಂಗೆಲ್ಲ ಅನ್ಬಾರ್ದು. ನಾನು ಸ್ಕೂಲ್ಗೆ ಹೋಗ್ಬಿಟ್ಟು ಬಂದೆ ಅನ್ನು. ಇನ್ನಮೇಲೆ ದಿನ ಹೋಗ್ತೀಯ ಸ್ಕೂಲ್ಗೆ? ವೆರಿ ಗುಡ್. ದಿನ ಹೋಗ್ತಾಳಂತೆ ಸ್ಕೂಲ್ಗೆ. ನೀನು ಸ್ಕೂಲ್ಗೆ ಹೋಗು, ನಾನು ಸ್ಕೂಲ್ಗೆ ಹೋಗ್ತೀನಿ, ಓಕೆನಾ? ಸೊ ನಾನು ಯಾವಾಗ ಹೋಗಬೇಕು ಸ್ಕೂಲಿಗೆ ಅಂದರೆ 21ನೇ ತಾರೀಕು ಬನ್ನಿ ಅಂತ ಕರೆದಿದ್ದಾರೆ. ಇನ್ನೊಂದು 2-3 ದಿನ ಇದೆ. 21ನೇ ತಾರೀಕು ಹೋಗಬೇಕು. ಅವಾಗಿಂದ ಸ್ಕೂಲಲ್ಲಿ ಅಡ್ಮಿಷನ್ಸು.
ಹಾಗೆ ನಮಗೆ ಏನೇನು ಸಬ್ಜೆಕ್ಟ್ ತೊಗೊಬೇಕು, ಪೀರಿಯಡ್ಸ್ ಯಾವಾಗಿರುತ್ತೆ ಅದೆಲ್ಲ ಹೇಳ್ತಾರೆ ಅನಿಸುತ್ತೆ ಆವತ್ತೇ. ಸೊ ಅದಕ್ಕೆಲ್ಲ ಪ್ರಿಪೇರ್ ಆಗಬೇಕು. ಅದಕ್ಕೆ ಇನ್ನೇನು ಒಂದು 2-3 ದಿನ ಇದೆಯಲ್ಲ, ಸೊ ಮನೇಲಿ ಹೇಳ್ಬಿಟ್ವಿ ಅಪ್ಪ ಅಮ್ಮಗೆ, ಇನ್ನು ನನಗೆ ಜಾಬ್ ಸಿಕ್ತು, ಇಲ್ಲೇ ಸ್ಕೂಲಲ್ಲಿ ಟೀಚರಾಗಿ ಹೋಗ್ತಾ ಇದ್ದಾಳಂತ ನಮ್ಮವರೇ ಹೇಳಿದ್ರು ನಮ್ಮಮ್ಮಗೆ ಮತ್ತು ಅಪ್ಪಗೆ. ಅಂದರೆ ಅವರು ಕೇಳಿದ ತಕ್ಷಣ ಸ್ವಲ್ಪ ಶಾಕ್ ಆದರು. ಅವ್ರಿಗೆ ಇಷ್ಟನೇ ಇಲ್ಲ ಕೆಲ್ಸಕ್ಕೆ ಹೋಗೋದು. ಆಮೇಲೆ ಅಪ್ಪ ಏನೋ ಹೇಳಿದ್ರಂತೆ, ಅದು ನಾನು ಆಮೇಲೆ ಕೇಳಿದೆ, ಏನು ಹೇಳಿದ್ರು ಹೇಳಿ ಅಂದರೆ ನಮ್ಮವ್ರು ಹೇಳೇ ಇಲ್ಲ ಏನು ಹೇಳಿದ್ರು ಅಂತ ಅಂದ್ಬಿಟ್ಟು. ಆಮೇಲೆ ಹೇಳ್ದಿರ ಇದ್ದರೆ ಬಿಡ್ತೀನ, ಆಮೇಲೆ ಕೇಳಿದೆ ಏನು ಹೇಳಿದ್ರು ಅಂತ. ಅಪ್ಪ ಏನು ಹೇಳಿದ್ದಾರೆ ಅಂದರೆ, ಅವಳು ಒಂದೇ ಏಟಿಗೆ 3 ಅಕ್ಕಿ ನೋಡಿಯಕ್ಕೆ ಹೋಗ್ತಾ ಇದ್ದಾಳೆ ಅಂತ ಹೇಳಿದ್ರು. ಕಷ್ಟ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಅದೇ ಏನು ಅಂತಂದರೆ ಬಿ ಎಡ್ಡು ಮಾಡಿಕೊಂಡು, ಇವಾಗ ಪ್ರೆಗ್ನೆಂಟ್ ಅಲ್ವಾ, ಅದು ಮಾಡಿಕೊಂಡು ಇಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಅಂತಿದ್ದೀನಿ ಅಂತ ಆ ಥರ ಹೇಳಿರೋದು ಅವರು. 3 ಮಾಡೋಕ್ಕೆ ಹೋಗ್ತಿದ್ದಾಳೆ, ಆಗುತ್ತಾ ಅಂತ ಅಂದ್ಬಿಟ್ಟು ಅವ್ರು ಕೇಳ್ತಾ ಇದ್ದಾರೆ. ನಂಗೆ ಆಗುತ್ತೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ನಾನು ಓವರ್ ಕಾನ್ಫಿಡೆಂಟಲ್ಲಿ ನನಗೆಲ್ಲ ಆಗುತ್ತೆ, ನಾನೆಲ್ಲ ಮಾಡ್ತೀನಿ ಅಂತ ಹೇಳಲ್ಲ. ಟ್ರೈ ಮಾಡಲೇಬೇಕು. ಇವಾಗ ನಾನು ಸ್ಕೂಲ್ಗೆ ಹೋಗಿ ಅಲ್ಲಿ ಟೀಚರಾಗಿ ಹೋಗೋದ್ರಿಂದ ಅದು ಬಿ ಎಡ್ಗೂ ಒಳ್ಳೆಯದು. ಯಾಕಂದರೆ ನಾನು ಮಾಡ್ತಿರೋದೇ ಬಿ ಎಡು ಟೀಚರ್ ಆಗಬೇಕು, ಅದಕ್ಕೆ ಯೂಸ್ ಆಗೋಕ್ಕೆ. ನಂಗೆ ಅಲ್ಲಿ ನಾನು ಸ್ಕೂಲಲ್ಲಿ ಹೋಗಿ ಟೀಚ್ ಮಾಡ್ತೀನಿ ಅಂತಂದರೆ ನನಗೆ ಟೀಚಿಂಗ್ ಮೆಥಡು ಅರ್ಥ ಆಗುತ್ತೆ. ಅದೇ ನಮಗೆ ಬಿ ಎಡಲ್ಲಿ ಹೇಳ್ಕೊಡೋದು. ಸೊ ನಾನು ಪ್ರಾಕ್ಟಿಕಲಾಗಿ ಹೋಗಿ ಟೀಚಿಂಗ್ ಮಾಡಿದ್ರೆ ಪ್ರಾಕ್ಟಿಕಲ್ ಮಾಡ್ದಂಗೆ ಆಗುತ್ತೆ. ಹಾಗೆ ಸುಮ್ಮನೆ ಮನೇಲಿ ಕೂತಿದ್ರೆ, ನಾನು ಹಂಗೆ ಹೇಳಿದೆ ನಮ್ಮ ಅಪ್ಪಗೆ, ಸುಮ್ಮನೆ ಮನೇಲಿ ಕೂತಿದ್ರೆ ಯಾರಾದರೂ ದುಡ್ಡು ಕೊಡ್ತಾರಾ? ಅದೇ ನಾನು ಜಾಬ್ಗೆ ಹೋದ್ರೆ ಅಲ್ಲಿ ಟೀಚಿಂಗ್ ಮಾಡೋದ್ರಿಂದ ನನಗೆ ನಾನು ಟೀಚಿಂಗು ಕಲ್ತ್ಕೊತೀನಿ, ಹಾಗೆ ನನಗೆ ಅಮೌಂಟು ಬರುತ್ತೆ. ಏನು PUC ಅವರೆಲ್ಲ ಹೋಗಿ PUC ಮಾಡೋರೆಲ್ಲ ಅಲ್ಲಿ ಟೀಚ್ ಮಾಡ್ತಾಯಿದ್ದಾರೆ. ನಾನು ಡಿಗ್ರಿ ಮಾಡ್ಕೊಂಡು ಇವಾಗ ಬಿ ಎಡ್ ಬೇರೆ ಮಾಡ್ತಾಯಿದ್ದೀನಿ, ನಾನು ಮಾಡೋಕ್ಕಾಗಲ್ಲ. ನಮ್ಮಮ್ಮ ಹಂಗೆ ಹೇಳಿದ್ದು, ತುಂಬ ಕಷ್ಟ ಇರುತ್ತೆ, ಮಾಡೋಕ್ಕಾಗುತ್ತಾ ನಿನಗೆ, ಹಾಗೆ ಹೇಗೆ ಅಂತ ಕೇಳ್ತಿದ್ರು. ಅವಾಗ ನಾನು ಹಂಗೆ ಹೇಳಿದೆ ಅಮ್ಮಂಗೆ, PUC ಮಾಡಿರೋರೇ ಅಲ್ಲಿ ಹೋಗಿ ಟೀಚಿಂಗ್ ಮಾಡ್ತಾಯಿದ್ದಾರೆ, ನಾನು ಮಾಡೋಕ್ಕಾಗಲ್ವಾ? ನಮಗೆಲ್ಲ ನಾವು ಓದಿರೋದನ್ನೇ ತಾನೇ ಎಲ್ಲರೂ ಕೊಡೋದು. ನಾವು ಪ್ರಿಪೇರಾಗಿ ಅಲ್ಲೋಗಿ ಮಕ್ಳಿಗೆ ಹೇಳ್ಕೊಟ್ರೆ ಸಾಕು, ಏನಿರಲ್ಲ ಫ್ರೆಂಡ್ಸ್ ಅದರಲ್ಲಿ. ನಮ್ಮಮ್ಮಗೆ ಏನು, ಅವರು ಟೀಚರ್ ಆಗಿದ್ದಾರೆ, ಆದರೂ ಕೂಡ ಟೀಚಿಂಗ್ ಕಷ್ಟ 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 ಅಂತ ಹೇಳ್ತಾರಲ್ಲ, ನಂಗೆ ಒಂದು ಅರ್ಥ ಆಗ್ತಾಯಿಲ್ಲ ಫ್ರೆಂಡ್ಸ್. ಎಷ್ಟು ವರ್ಷ ಆಗಿದೆ ಗೊತ್ತಾ ನಮ್ಮಮ್ಮಂಗೆ ಎಕ್ಸ್ಪೀರಿಯೆನ್ಸು? ಒಂದು 30-40 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆ ನಮ್ಮಮ್ಮಂಗೆ ಟೀಚರಾಗಿ. ಅದು 8th 9th 10th ಟೀಚಿಂಗ್ ಮಾಡಿದ್ದಾರೆ. ಆದರೂ ಏನು ಕಷ್ಟ ಅಂತ ನಮ್ಮಮ್ಮ ನನಗೆ ಹೇಗೆ ಟೀಚಿಂಗ್ ಮಾಡೋದು ಅಂತೆಲ್ಲ ಹೇಳ್ಕೊಡ್ಬೇಕು, ಲೆಸನ್ ಪ್ಲ್ಯಾನ್ ಮಾಡೋದೆಲ್ಲ ಹೇಳ್ಕೊಡ್ಬೇಕು, ಈ ರೀತಿ ಸಪೋರ್ಟ್ ಮಾಡಿದ್ರು. ಭಾಳ ನೆಗೆಟಿವ್ ನಂಗೆ. ಅದಕ್ಕೆ ನನಗೆ ಒಂದು ಸ್ವಲ್ಪ ಆಗೋದಿಲ್ಲ. ನಾನು ನಮ್ಮಮ್ಮ ಹತ್ರ ಏನೂ ಹೇಳೋಕ್ಕೆ ಹೋಗಲ್ಲ. ಯಾಕಂತಂದರೆ ಎಲ್ಲದಕ್ಕೂ ನೆಗೆಟಿವ್. ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಂದರೂ ಕೂಡ ಅದರಲ್ಲೂ ಒಂದು ನೆಗೆಟಿವ್ ಹೇಳ್ತಾರೆ. ಇವತ್ತು ದಿನ ಚೆನ್ನಾಗಿಲ್ಲ ಅಂತ, ಏನೋ ಒಂದು ನಾನು ಏನು ಹೇಳಿದ್ರು ನೆಗೆಟಿವ್ ಹೇಳ್ತಾರೆ. ಅದಕ್ಕೆ ನಮ್ಮ ಅಮ್ಮ ಹತ್ರ ಅಂತೂ ನಾನು ಏನು ಹೇಳೋಕ್ಕೆ ಹೋಗಲ್ಲ. ನಮ್ಮ ಅಪ್ಪ ಹತ್ರನೇ ಏನಾದರೂ ಹೇಳೋದು ಕೇಳೋದು ಮಾಡೋದು. ಒಂದೊಂದು ಸರಿ ನಮ್ಮಮ್ಮ ಹೇಳೋದಕ್ಕೆ ನೆಗೆಟಿವ್ ಆಗಿ ನಮ್ಮ ಅಪ್ಪನೂ ಹ್ಞೂ ಅಂದ್ಬಿಡ್ತಾರೆ. ನನಗೆ ಎಷ್ಟೊಂದು ಸರಿ ಅವ್ರ ಹತ್ರ ಏನು ಹೇಳಬೇಕು ಅಂತಲೇ ಅನಿಸಲ್ಲ, ತುಂಬ ನೆಗೆಟಿವ್ ಆಗಿ ಇದು ಮಾಡ್ತಾರೆ. ನಾನು ಅಷ್ಟೇ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ. ಆಮೇಲೆ ನಾನು ಹಂಗೆ ಹೇಳಿದೆ, ಮನೇಲಿ ನನಗೂ ಒಂಥರ ನೆಮ್ಮದಿ ಇಲ್ಲ, ಮನೇಲೇ ಕೂತ್ಕೊಂಡಿದ್ರೆ ನನಗೂ ಒಂಥರ ಬೇಜಾರು, ನಾನು ಹೋಗ್ತೀನಿ ಅಂತ ಹೇಳಿದೆ. ನಮ್ಮಮ್ಮ ಇಟ್ಕೊಂಡು, ಅಯ್ಯೋ ಓದೋದಿರುತ್ತಲ್ಲ, ಬಿ ಎಡು ಎಕ್ಸಾಮ್ ಪಾಸ್ ಮಾಡ್ಕೊಳ್ಳೋದು ಕಲ್ತ್ಕೋ ಅದು ಅಂತಂದರು. ನಾನು ಹೇಳಿದೆ, ಅಲ್ಲಿ 4:30ಗೆ ಬಂದುಬಿಡ್ತೀನಿ, 4:30ಗೆ ಬಂದಮೇಲೆ ನಮ್ಮ ಮಲಗೋವರೆಗೂ ಟೈಮ್ ಇರುತ್ತೆ, ಅವಾಗ ಓದ್ಕೊತೀನಿ ಬಿ ಎಡು ಅಂತ ಹೇಳಿದೆ. ಅಯ್ಯೋ ಬಿ ಎಡ್ ನೀನು ಪಾಸ್ ಮಾಡ್ಕೊಳ್ಳೋದು ಕಲ್ತ್ಕೋ, ನಿನ್ಗೆ ಟೈಮ್ ಸಿಗೋಲ್ಲ ಅಂತ ಹೇಳಿದ್ರು. ಹಂಗಂತ ನಾನು ಮನೆಯಲ್ಲೇ ಇದ್ಕೊಂಡು ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಬಿ ಎಡೇ ಓದ್ಕೊಂಡಿರೋಕ್ಕಾಗಲ್ಲ. ನನಗೆ ಇಂಟ್ರೆಸ್ಟ್ ಬಂದಾಗೇ ನಾನು ಓದ್ಕೊಳ್ಳೋದು. ನಾನು ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ಅಂದರೆ ನಮ್ಮಮ್ಮ ಕೇಳೋದೆಲ್ಲ ಹಂಗೆ ಹತ್ಕೊಂಡ್ಬಿಟ್ರು. ನಮ್ಮಮ್ಮ ಏನಕ್ಕೆ ಹತ್ಕೊಂಡ್ರು ಅನ್ನೋದು ನಂಗೆ ಗೊತ್ತಾಗಿಲ್ಲ. ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತಂದ್ರೆ ಅವ್ರು ಏನಕ್ಕೆ ಹತ್ಕೊಂಡ್ರು ಅಂತ ನಂಗೆ ಅರ್ಥನೇ ಆಗ್ತಾಯಿಲ್ಲ ಫ್ರೆಂಡ್ಸ್. ನೀನು ಪ್ರೆಗ್ನೆಂಟ್ ಬೇರೆ, ಇದೆಲ್ಲ ಹ್ಯಾಂಡಲ್ ಮಾಡೋಕ್ಕಾಗುತ್ತಾ ಅಂತ ಕೇಳಿದೆ. ಅವರು ಒಂಥರ ಬಾವಿಯಲ್ಲಿರೋ ಕಪ್ಪೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಅವ್ರ ಮನಸ್ಸಿಗೆ ಅವ್ರಿಗೆ ಅನಿಸಿದ್ದೆ ಅದೇ ಕರೆಕ್ಟು, ಅದೇ ನಿಜ ಅಂತ ಅಂದ್ಕೊತಾರೆ. ಏನು ಹೋಗ್ಬೋದು. ನಾನು ಹೇಳಿದೆ 6 ತಿಂಗಳು ಹೋಗ್ತೀನಿ, ಆಮೇಲೆ ಮೆಟರ್ನಿಟಿ ಲೀವ್ ಕೊಡ್ತಾರೆ, ಆಗುತ್ತೆ, ಆಮೇಲೆ ನೋಡೋಣ ಮತ್ತೆ ಅಂತ ಹೇಳಿದೆ. ಆದರೂ ಅವರು ಸುಮ್ಮನೆ ಹತ್ಕೊಂಡ್ಬಿಟ್ರು. ನನಗಂತೂ ಗೊತ್ತೇ ಆಗಲಿಲ್ಲ ರೀಸನ್ ಏನಕ್ಕೆ ಹತ್ಕೊಂಡ್ರು ಅಂತಂದ್ಬಿಟ್ಟು.
ನನ್ನ ಹಸ್ಬೆಂಡು ಹೇಳ್ತಾಯಿದ್ರು, ಈ ತಿಂಗಳು ಒಂದು 5,000 ಬಿ ಎಡ್ಗೆ ಫೀಸ್ ಕಟ್ಟೋಕ್ಕೆ 5,000 ಎಕ್ಸ್ಟ್ರಾ ಕೇಳಿದ್ದಕ್ಕೆ ಏನಕ್ಕೆ ಎಕ್ಸ್ಟ್ರಾ ಅಮೌಂಟು ಡ್ರಾ ಮಾಡ್ಕೊಳ್ಳೋದು ಅಂತ ಕೇಳ್ತಾರೆ. ಇವಾಗ ನೀನು ಕೆಲ್ಸಕ್ಕೆ ಹೋಗಿ ನೀನು ದುಡಿತೀಯ ಅಂತಂದರೆ ಯಾಕೆ ಕತ್ಕೊತಾರೆ ಅಂತ ನನ್ನ ಹಸ್ಬೆಂಡ್ ಕೇಳ್ತಾಯಿದ್ರು. ಏನೋ ಫ್ರೆಂಡ್ಸ್, ಏನು ಅಂದರೆ ಅವ್ರ ಅಮೌಂಟು ₹1 ಮುಟ್ಟಬಾರ್ದು, ನಾವು ₹1 ದುಡಿಬಾರ್ದು. ಖರ್ಚುಗಳು ಮಾತ್ರ ಆಗ್ತಾನೇ ಇರುತ್ತೆ. ನಾವು ಇನ್ನೇನು ಬೇರೆಯವ್ರ ಹತ್ರ ಸಾಲ ಮಾಡೋಕ್ಕಾಗತ್ತಾ? ನಾವು ದುಡಿಬಾರ್ದು, ಅವ್ರ ದುಡ್ಡು ತೊಗೊಬಾರ್ದು ಅಂತಂದರೆ ಇನ್ನು ಏನು ಮಾಡ್ಬೇಕು ನಾವು? ನಮಗಂತೂ ಅರ್ಥನೇ ಆಗ್ತಾಯಿಲ್ಲ. ನಂಗೆ ಒಂದೊಂದು ಸರಿ ಏನು ಅನಿಸುತ್ತೆ ಅಂದರೆ, ಯಪ್ಪ ಎಲ್ಲಾದರೂ ಹೋಗಿ ಆರಾಮಾಗಿ ಒಬ್ಬರೇ ಇದ್ಬಿಡೋಣ ಅಂತ ಅನಿಸ್ಬಿಡುತ್ತೆ. ಹಂಗೆ ನಮ್ಮ ಮನೇಲಿ ಆಗೋ ಜಗಳಗಳು ಹಂಗಲ್ಲ, ಕೋಪನೇ ಮಾಡ್ಕೊಂಬಿಡ್ತಾರೆ. ನನಗೆ ಕೆಲಸ ಬಗ್ಗೆ ಹೇಳಿದ ತಕ್ಷಣ ಇಬ್ರಿಗೂ ಒಂಥರ ಆಗ್ಬಿಡ್ತು ಅಪ್ಪ ಅಮ್ಮಗೆ. ಆಮೇಲೆ ಅಪ್ಪ ಇನ್ನು ಅವಳು ನನ್ನ ಮಾತು ಕೇಳಲ್ಲ ಅಂತ ಗೊತ್ತು, ನನ್ನ ಮಾತು ಕೇಳಲ್ಲ ಇನ್ನು ಅಂತ ಅಂದ್ಬಿಟ್ಟು, ಅದಕ್ಕೆ ಸರಿ ಹೆಂಗೋ ಹೋಗಮ್ಮ ನೀನು, ಏನೋ ನೋಡು ಏನು ಅಂತ ಇನ್ನೇನು ಹೇಳೋಕ್ಕಾಗ್ದಿರ ಇದು ಮಾಡಿಬಿಟ್ರು. ಏನಾಗುತ್ತೆ ಫ್ರೆಂಡ್ಸು, ಹೋಗ್ಬೋದಲ್ವಾ ಕೆಲಸಕ್ಕೆ? ಏನು ಕಷ್ಟ ಆಗುತ್ತೆ? ಕಷ್ಟಪಡಲೇಬೇಕು. ನಾನು ಹಾಗೆ ಹೇಳಿದೆ ನಮ್ಮ ಅಮ್ಮಗೂ, ಈ ಮಾತು ಹೇಳಿದೆ, ಕಷ್ಟಮ್ಮ ಕೆಲ್ಸಕ್ಕೆ ಹೋಗೋದು ಮಾಡೋದು ಅಂತ ಹೇಳಿದ್ರು. ನಾನು ಅವಾಗ ಹೇಳಿದೆ, ನೀನು ಕಷ್ಟಪಟ್ಟು ಓದಿ ಬಿ ಎಡ್ ಎಲ್ಲ ಮಾಡಿ ಟೀಚರ್ ಆಗಿರೋದಕ್ಕೆ ಅಲ್ವಮ್ಮ ಇವಾಗ ನೀನು ಪೆನ್ಷನ್ ದುಡ್ಡಲ್ಲಿ ನೀನು ಬದುಕ್ತಾ ಇರೋದು. ಹಾಗೆ ನಾವು ಏನಾದರೂ ಜೀವನದಲ್ಲಿ ಮಾಡ್ಕೊಬೋದಲ್ಲ ಅಂತ ಹೇಳಿದೆ. ಹಾಗೆ ನಮ್ಮಮ್ಮ ಒಂದು ಮಾತು ಹೇಳ್ತಾ ಇರ್ತಾರೆ ಯಾವಾಗಲೂ, ನಾನು ಹೋಗ್ತೀನಿ ಇಲ್ಲಿರಲ್ಲ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ. ಅವ್ರಿಗೆ ಒಂಥರ ಇಂಡಿಪೆಂಡೆಂಟಾಗಿ ಒಬ್ಬರೇ ಬದುಕಬೇಕಂತೆ, ಜೊತೆಗಿರೋಕ್ಕಾಗಲ್ಲಂತೆ, ಈ ರೀತಿ ಹೇಳ್ತಾ ಇರ್ತಾರೆ. ನಾನು ಅವಾಗ ಅದನ್ನೇ ಹೇಳಿದೆ, ನೀನು ಹೋಗಬೇಕು ಅಂತ ಇರ್ತೀಯಾ? ನೀನು ಹೋದೆ ಅಂತಂದರೆ ಅಪ್ಪನೂ ನಿನ್ನ ಜೊತೆ ಬರ್ತಾರೆ. ನೀವಿಬ್ಬರು ಹೋದ್ರೆ ಅಂದರೆ ಆಮೇಲೆ ನಾವು ಏನು ಮಾಡಬೇಕು? ಇಷ್ಟು ದಿವಸ ನಿಮ್ಮ ಮಾತು ಕೇಳ್ಕೊಂಡು ನಾವೆಲ್ಲೂ ಕೆಲ್ಸಕ್ಕೆ ಹೋಗ್ದಿರ, ಏನೂ ದುಡಿದಿರ, ಏನೋ ₹1 ಇಡ್ತೀರ ಬದುಕಿದ್ವಿ ನಿಮ್ಮ ಇದರಲ್ಲೇ. ಇವಾಗ ನೀವಿಬ್ಬರು ಹೋಗ್ಬಿಡ್ತು ಅಂತಂದರೆ ಅವಾಗ ನಾವೇನು ಮಾಡಬೇಕು? ಅವಾಗಾದರೂ ಹೋಗಲೇಬೇಕಲ್ವ? ಅವಾಗಾದರೂ ಕಷ್ಟಪಟ್ಟು ದುಡಿಲೇಬೇಕಲ್ವ? ಅವಾಗ ಕಷ್ಟಪಡೋ ಬದಲು ಇವಾಗೇ ಕಷ್ಟಪಡ್ತಾಯಿದ್ದೀವಿ ಬಿಡಿ, ಒಂದು ಎಕ್ಸ್ಪೀರಿಯೆನ್ಸ್ ಆದರೂ ಆಗುತ್ತೆ ಅಂತೇಳಿದೆ. ಇದಕ್ಕೆ ಹತ್ಕೊಂಡ್ರು. ನಾನು ಏನು ಹೇಳೋಕ್ಕಾಗುತ್ತೆ ಅವ್ರಿಗೆ? ಅವ್ರದ್ದೇ ರೂಟಲ್ಲಿ ಹೋಗಬೇಕು ಅಂತಂದರೆ ಆಗಲ್ಲ ಫ್ರೆಂಡ್ಸ್. ಅವ್ರದ್ದು ರೂಟೇ ಬೇರೆ, ನಮ್ಮ ರೂಟೇ ಬೇರೆ. ಅವ್ರಿಗೆ 65 ವರ್ಷ ಆಗಿಬಿಟ್ಟಿದೆ, ನಮಗೆ ಇನ್ನೂ 35 ವರ್ಷವೂ ಆಗಿಲ್ಲ, ಇನ್ನು 30 ಒಳಗಡೆನೇ ಇದ್ದೀವಿ. ನಮ್ಮ ರೂಟೇ ಬೇರೆ, ಅವ್ರ ರೂಟೇ ಬೇರೆ. ಅವರು ನಮ್ಗೆ ಹೊಂದ್ಕೊಂಡು ಹೋಗ್ತಾ ಇಲ್ಲ, ನಾವೇ ಅವ್ರಿಗೆ ಹೊಂದ್ಕೊಂಡು ಹೋಗಬೇಕು ಅಂತಂದರೆ ಎಲ್ಲ ಟೈಮಲ್ಲಿ ಹೆಂಗೆ ಸಾಧ್ಯ? ಎಷ್ಟೊಂದು ಅವ್ರು ಹೇಳ್ದಂಗೆ ಕೇಳಿಕೊಂಡು ಅವ್ರು ಹೆಂಗೋದ್ರೆ ಹಂಗೆ ಹೋಗಲಿ ಬಿಡು ಅಂತ ಅಂದ್ಕೊಂಡೇ ಇಷ್ಟು ದಿವಸ ಬಂದಿರೋದು. ಆ ಥರ ನಾವು ಇದ್ದು ಕೂಡ ನಾವು ತುಂಬಾ ಅನ್ನಿಸ್ಕೊಂಡಿದ್ದೀವಿ. ಇನ್ನು ಸಾಕು, ಇದೆಲ್ಲ ಸಾಕು. ನೋಡಿ, ಒಂದು 5,000 ಎಕ್ಸ್ಟ್ರಾ ಬೇಕಾಗುತ್ತೆ ಈ ಮಂತು ಅಂತಂದರೆ ಏನಕ್ಕೆ ಎಕ್ಸ್ಟ್ರಾ ಅಂತೆಲ್ಲ ಕೇಳ್ತಾರೆ. ನಾವು ಏನು ಹೇಳೋಕ್ಕಾಗುತ್ತೆ? ಅದಕ್ಕೆ ಆನ್ಸರ್ ಮಾಡಿದ್ರು ಕೂಡ ಖರ್ಚುಗಳು ಅಂತಾರೆ. ಸೊ ಅದಕ್ಕೆ ನಮ್ಮ ದುಡ್ಡು ಅಂತ ನಮಗಿರಬೇಕು. ನಾನಂತೂ ಹೇಳ್ಬಿಟ್ಟೆ, ನನಗಿದು ಬಿ ಎಡ್ಗೂ ಯೂಸ್ ಆಗುತ್ತೆ, ನನಗೆ 4 ಕಾಸು ಬರುತ್ತೆ, ಮನೇಲಿದ್ದರೆ ಏನೂ ಬರೋಲ್ಲ, ನಂಗೆ ಮನೇಲಿ ನೆಮ್ಮದಿ ಇಲ್ಲ, ಆರಾಮಾಗಿ ಹೋಗಿ ನಾನು ಟೀಚ್ ಮಾಡ್ತೀನಿ, ಅಲ್ಲಿ ಚೆನ್ನಾಗಿರುತ್ತೆ ಮಕ್ಕಳ ಜೊತೆ ಇದ್ದರೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟಿದ್ದೀನಿ. ತುಂಬ ಟ್ರೈ ಮಾಡಿದ್ರು ಕನ್ವಿನ್ಸ್ ಮಾಡೋಕ್ಕೆ, ಬಟ್ ನಾನು ಒಪ್ಪಲಿಲ್ಲ. ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟೆ. ಸೊ ಆಮೇಲೆ ಅವರು ಕೂಡ ಒಂದು ಸ್ವಲ್ಪ ಕೂಲಾಗಿ ಆಮೇಲೆ ನಾರ್ಮಲಾಗಿ ಮಾತಾಡಿಕೊಂಡು ಆಮೇಲೆ ಸರಿ ಹೋಯಿತು. ನಾನು ಹೋಗೋದೇನೋ ಹೋಗ್ತೀನಿ. ಅವರೇನೋ ಹೇಳ್ತಾರೆ ಅಂತ ಆ ತಕ್ಷಣಕ್ಕೆ ನಾನು ಒಂದು ಒಳ್ಳೆ ಅವಕಾಶನ ಕಳ್ಕೊಳಕ್ಕಾಗಲ್ಲ. ನನ್ನ ಹಸ್ಬೆಂಡ್ ಹಾಗೆ ಮಾಡಿರೋದು. ಒಂದು ಒಳ್ಳೆ ಅವಕಾಶ ಜಾಬ್ ಸಿಕ್ಕಿತ್ತು, ಅವ್ರ ಮಾತು ಕೇಳಿ ಕಳ್ಕೊಂಡು ಆಮೇಲೆ ಎಷ್ಟು ಒದ್ದಾಡಿದ್ದೀವಿ ಅಂತ ನಮ್ಗೆ ಗೊತ್ತು. ಸೊ ಅದಕ್ಕೆ ನಾವು ಅವ್ರ ಮಾತು ಕೇಳಿಲ್ಲ, ನಾವು ಅಂದ್ಕೊಂಡಿದ್ದೆ ಮಾಡ್ತಾಯಿದ್ದೀವಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ನಿಮ್ಮ ಅಭಿಪ್ರಾಯನ ನಮಗೆ ತಿಳಿಸಿ. ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.